ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಲಿದೆ. 4 ನಿಗಮಗಳ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಅಂದೇ ರಾಹುಲ್ ಗಾಂಧಿಯಿಂದ ರ್ಯಾಲಿ ಕೂಡ ನಡೆಯಲಿದೆ. ಇನ್ನು ಈ ಒಂದು ಮುಷ್ಕರಕ್ಕೆ ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಖಾಸಗಿ ಬಸ್ ಮಾಲೀಕರ ಸಂಘಟನೆ ಜೊತೆ ಇಂದು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾರಿಗೆ ನೌಕರರ ಜೊತೆ ಮೀಟಿಂಗ್ ಅನ್ನ ಏರ್ಪಡಿಸಿದೆ. ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. 4 ನಿಗಮಗಳ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂದೇ ರಾಹುಲ್ ಗಾಂಧಿ ಅವರಿಂದ ಫ್ರೀಡಂ ಪಾರ್ಕ್ನಲ್ಲಿ ರ್ಯಾಲಿ ಕೂಡ ನಡೆಯುತ್ತೆ. ಇನ್ನು ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಖಾಸಗಿ ಬಸ್ ಮಾಲೀಕರ ಸಂಘಟನೆ ಜೊತೆ ಇಂದು ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಖಾಸಗಿ ಸಾರಿಗೆ ನೌಕರರ ಜೊತೆ ಸಭೆಗೆ ಮುಂದಾಗಿದೆ ಸಾರಿಗೆ ಇಲಾಖೆ. ಮುಷ್ಕರದ ಸಂಬಂಧ ನಾಳೆ ಸಾರಿಗೆ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸಾರಿಗೆ ಆಯುಕ್ತ ಯೋಗೀಶ್ ನೇತೃತ್ವದಲ್ಲಿ ನಾಳೆ ಈ ಒಂದು ಸಭೆ ನಡೆಯಲಿದೆ. ಜೊತೆಗೆ ಮುಷ್ಕರ ದಿನ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದರ ಕುರಿತಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ಶಾಂತಿನಗರದಲ್ಲಿ ಸಭೆ ನಡೆಯಲಿದೆ. ಇನ್ನು ಸಭೆಯಲ್ಲಿ ಖಾಸಗಿ ಬಸ್ ನೌಕರರು ಭಾಗಿಯಾಗಲಿದ್ದಾರೆ. ಇನ್ನು ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರ ಮುಷ್ಕರ ಇರುವಂತದ್ದು. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. 4 ನಿಗಮಗಳ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಅಂದೇ ರಾಹುಲ್ ಗಾಂಧಿ ಅವರಿಂದ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಇದೆ. ಇನ್ನು ಪರ್ಯಾಯ ವ್ಯವಸ್ಥೆಗೆ ಅಂದು ಆಗಸ್ಟ್ 5ಕ್ಕೆ ಏನು ಈ ಸಾರಿಗೆ ನೌಕರರ ಮುಷ್ಕರ ಇದೆ, ಈ ವೇಳೆ ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಖಾಸಗಿ ಬಸ್ ಮಾಲೀಕರ ಸಂಘಟನೆ ಜೊತೆ ಇಂದು ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಖಾಸಗಿ ಸಾರಿಗೆ ನೌಕರರ ಜೊತೆ ಸಭೆಗೆ ಮುಂದಾಗಿದೆ ಸಾರಿಗೆ ಇಲಾಖೆ. ಇನ್ನು ಮುಷ್ಕರದ ಸಂಬಂಧ ನಾಳೆ ಸಾರಿಗೆ ಇಲಾಖೆಯಿಂದ ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸಾರಿಗೆ ಆಯುಕ್ತ ಯೋಗೀಶ್ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಜೊತೆಗೆ ಮುಷ್ಕರ ದಿನ ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದರ ಕುರಿತು ಸಭೆಯನ್ನ ಮಾಡಲಾಗುತ್ತೆ. ಅದು ಇಂದು ಮಧ್ಯಾಹ್ನ 12 ಗಂಟೆಗೆ ಶಾಂತಿನಗರದಲ್ಲಿ ಈ ಕುರಿತಾಗಿ ಒಂದು ಸಭೆ ಇರುತ್ತೆ. ಅಂದ್ರೆ ಮುಷ್ಕರದ ದಿನ ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಈ ಎಲ್ಲದರ ಕುರಿತಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ಶಾಂತಿನಗರದಲ್ಲಿ ಸಭೆ ಇರುತ್ತೆ. ಸಭೆಯಲ್ಲಿ ಖಾಸಗಿ ಬಸ್ ನೌಕರರು ಭಾಗಿಯಾಗಲಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಆಗಸ್ಟ್ 5ಕ್ಕೆ ಸಾರಿಗೆ ನೌಕರರಿಂದ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಜೊತೆಗೆ ಇನ್ನೊಂದು ಕಡೆ ಅವತ್ತೇ ರಾಹುಲ್ ಗಾಂಧಿ ಅವರಿಂದ ರ್ಯಾಲಿ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಮುಷ್ಕರಕ್ಕೆ ಪರ್ಯಾಯ ವ್ಯವಸ್ಥೆಗೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತೊಂದು ಮೀಟಿಂಗ್ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ 4 ನಿಗಮಗಳ ಸಾರಿಗೆ ನೌಕರರಿಗೆ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಮನವಿ ಅವರಿಗೆ ಸರಿಯಾದ ರೀತಿ ಅನ್ವಯ ಆಗದ ರೀತಿ ಸದ್ಯ ಈಗಾಗಲೇ ಅಂದ್ರೆ ಆಗಸ್ಟ್ 5ರಂದು ಸಾರಿಗೆ ನೌಕರರ ಮುಷ್ಕರವನ್ನ ಕೂಡ ಕರೆದಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ಶಾಂತಿನಗರದಲ್ಲಿ ಸಭೆ ಕೂಡ ನಿಗದಿಯಾಗಿರುವಂತದ್ದು. ಮುಷ್ಕರದಿಂದ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದರ ಕುರಿತು ಸಭೆಯನ್ನ ಕೈಗೊಳ್ಳಲಿದ್ದಾರೆ. ಸೊ ಇವತ್ತು 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಏನು ಆಗಸ್ಟ್ 5ರಂದು ಕರೆದಿದ್ದಾರೆ, ಅವತ್ತೇ ರಾಹುಲ್ ಗಾಂಧಿ ಕೂಡ ಬರ್ತಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ರ್ಯಾಲಿಯನ್ನ ಕೂಡ ಕೈಗೊಂಡಿರುವಂತದ್ದು. ಸೊ ಹೀಗಾಗಿ ಇದರಿಂದ ಮುಜುಗರದಿಂದ ತಪ್ಪಿಸೋಕೋಸ್ಕರ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆದ್ರೆ ಈ ಹಿಂದೆ ಕೂಡ ಸಭೆ ನಡೆದಿತ್ತು. ಅದೇ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರ ಸರಿಯಾದ ರೀತಿ ಅನ್ವಯ ಆಗದ ರೀತಿ ಮತ್ತೆ ಇವರೊಂದು ಸಾರಿಗೆ ನೌಕರರ ಮುಷ್ಕರವನ್ನ 4 ನಿಗಮಗಳ ಸಾರಿಗೆ ನೌಕರರು ಕರೆದಿರುವಂತದ್ದು. ಸೊ ಇವತ್ತು ಸಭೆಯಲ್ಲಿ ಏನಾಗುತ್ತೆ, ಒಂದು ವೇಳೆ ಏನು 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆ ಇದೆ ಅದನ್ನ ಈಡೇರಿಸ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ರ್ಯಾಲಿ ಇರುವಂತದ್ದು ಅವತ್ತೇ. ಒಂದು ವೇಳೆ ರಾಹುಲ್ ಗಾಂಧಿ ರ್ಯಾಲಿ ಸಂದರ್ಭದಲ್ಲಿ ಸಾರಿಗೆ ನೌಕರರ ಏನು ಪ್ರತಿಭಟನೆಯನ್ನ ಮಾಡಿದ್ರೆ ಮುಜುಗರ ಆಗುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಖಾಸಗಿ ಸಾರಿಗೆ ನೌಕರರ ಜೊತೆ ಇವತ್ತು ಸಭೆಗೆ ಸಾರಿಗೆ ಇಲಾಖೆ ಮುಂದಾಗಿರುವಂತದ್ದು. ಒಂದು ವೇಳೆ ಸಭೆಯಲ್ಲಿ ಏನಾದ್ರೂ ಬೇಡಿಕೆ ಈಡೇರದೆ ಹೋದ್ರೆ ರಾಹುಲ್ ಗಾಂಧಿ ಬರುವ ದಿವಸನೇ ಇವರ ಪ್ರತಿಭಟನೆ ಕೂಡ ಇರುತ್ತೆ. ಯಾಕಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಅವಕಾಶ ಇರುವಂತದ್ದು. ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಡಿಸಿ ಹಾಗೆ ಕಮಿಷನರ್ ಕೂಡ ಭೇಟಿ ಕೊಟ್ಟು ಅಲ್ಲಿನ ಸ್ಥಳದ ಪರಿಶೀಲನೆ
ಹೇಳ್ತಾರೆ. ಸದ್ಯದ ಮಟ್ಟಿಗೆ ಇವತ್ತು ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಸಿಂಚನ. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.